ಎಲ್ಲರಿಗೂ ನಮಸ್ಕಾರ. ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜಾಂಟಲ್ ರಿಸರ್ವೇಷನ್ ಬಗ್ಗೆ ಒಂದೆರಡು ಪಾಯಿಂಟ್ನ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಎಲ್ಲೇನು ನೋಡ್ತಾ ಇದ್ದೀರಾ, ಜನರಲ್ ಮೆರಿಟ್ 2A 1A 2B 3A 3B ಈ ಥರ ಏನು ಕ್ಲಾಸಿಫಿಕೇಷನ್ ಮಾಡಿರ್ತೀವಿ ನಾವು ಟೋಟಲ್ 100% ರಿಸರ್ವೇಷನಲ್ಲಿ, ಇನ್ಕ್ಲೂಡಿಂಗ್ SC ಆ್ಯಂಡ್ ST, SC 15%, SC 7%, ವಿತಿನ್ OBC 27% ಏನಿದೆ ಅದರೊಳಗಡೆ ಏನು ಕ್ಲಾಸಿಫಿಕೇಷನ್ ಮಾಡ್ತೀವಿ ಇದನ್ನು ನಾವು ವರ್ಟಿಕಲ್ ರಿಸರ್ವೇಷನ್ ಅಂತ ಅಂತೀವಿ. ಸಿಮಿಲರ್ಲಿ ಹಾರಿಜಾಂಟಲ್ ರಿಸರ್ವೇಷನ್ ಅಂತಂದರೆ, ಸೊ ನೀವು ಜನರಲ್ ಮೆರಿಟ್ ಏನಿದೆ, ಜನರಲ್ ಮೆರಿಟ್ನ ನೀವು ಸ್ಪ್ಲಿಟ್ ಮಾಡಿರ್ತೀರ ಫಾರ್ ಹಾರಿಜಾಂಟಲಿ. ಉದಾಹರಣೆಗೆ ನೀವು ಜನರಲ್ ಮೆರಿಟ್ ರೂರಲ್ ಬಂದು ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮೆನ್ ಬರುತ್ತೆ, ಜನರಲ್ ಮೆರಿಟ್ ವುಮೆನ್ ಬರುತ್ತೆ, ಜನರಲ್ ಮೆರಿಟ್ ರೂರಲ್ ಬರುತ್ತೆ, ಕನ್ನಡ ಮೀಡಿಯಮ್ ಬರುತ್ತೆ. ಇದು ಹಾರಿಜಾಂಟಲ್ ರಿಸರ್ವೇಷನ್ ಅಂತಂತೀವಿ. ರಿಸರ್ವೇಷನ್ ಪಾಲಿಸಿ ಹೇಗೆ ಅಪ್ಲೈ ಆಗುತ್ತೆ ಅಂತಂದರೆ, ಇದರಲ್ಲಿ ಎರಡು ಥರ ಇದೆ. ವರ್ಟಿಕಲ್ ರಿಸರ್ವೇಷನ್ ಒಂದು ರೀತಿ ಅಪ್ಲೈ ಆಗುತ್ತೆ, ಹಾರಿಜಾಂಟಲ್ ರಿಸರ್ವೇಷನ್ ಒಂದು ರೀತಿ ಅಪ್ಲೈ ಆಗುತ್ತೆ. ಸೊ ಯೂಶ್ವಲಿ ಈ ಒಂದು 4-5 ನಂಬರ್ಸ್ಗಳು ತಗೋಣ. ಫಾರ್ ಎಕ್ಸಾಂಪಲ್ 100 ಮಾರ್ಕ್ಸ್ ಎಕ್ಸಾಮ್ ಅಂತ ಇದ್ದರೆ 99, 98.5, 98, 97.5, 97, 96.5. ಈ ಕ್ಯಾಂಡಿಡೇಟು ನಾವು ಜನರಲ್ ಮೆರಿಟ್ ಅಥವಾ ಜನರಲ್ ಮೆರಿಟ್ ರೂರಲ್ ಈ ಥರ ಅಂತ ಅಂದ್ಕೊಳ್ಳೋಣ. ಫಸ್ಟು ಜನರಲ್ ಮೆರಿಟ್ ರೂರಲ್ ಅಂತ ಅಂದ್ಕೊಳ್ಳೋಣ, ಜನರಲ್ ಮೆರಿಟ್ ಅಂದ್ಕೊಳ್ಳೋಣ, ಜನರಲ್ ಮೆರಿಟ್ ರೂರಲ್ ಅಂತ ಅಂದ್ಕೊಳ್ಳೋಣ, ಜನರಲ್ ಮೆರಿಟ್ ರೂರಲ್ಲು ಮತ್ತು ಜನರಲ್ ಮೆರಿಟು ಮತ್ತು ಜನರಲ್ ಮೆರಿಟ್ ರೂರಲ್ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಸ್ಕೀಮ್ ಆಫ್ ಎಕ್ಸಾಮಿನೇಷನಲ್ಲಿ ರೂರಲ್ಗೆ 3 ಪೋಸ್ಟು, ಜನರಲ್ ಮೆರಿಟ್ಗೆ 8 ಪೋಸ್ಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಉದಾಹರಣೆಗೆ ಏನಾಗುತ್ತೆ, ನಮ್ಮ ಪ್ರಶ್ನೆ ಏನು, 99 ಮಾರ್ಕ್ಸು ಜನರಲ್ ಮೆರಿಟ್ ರೂರಲಲ್ಲಿದೆ. ಜನರಲ್ ಮೆರಿಟ್ ರೂರಲ್ಲಿದ್ದರೆ ಸೊ ಅವನಿಗೆ ಜನರಲ್ ಮೆರಿಟಲ್ಲಿ ಕೊಡಬೇಕಾ ಅಥವಾ ಜನರಲ್ ಮೆರಿಟ್ ರೂರಲಲ್ಲಿ ಕೊಡಬೇಕಾ ಅನ್ನೋದು ಪ್ರಶ್ನೆ. 99 ಮಾರ್ಕ್ಸ್ ತೆಗೆದಿರೋನು, ಈ 99 ಮಾರ್ಕ್ಸ್ ಏನು ತೆಗೆದಿರ್ತದೆ ಅದನ್ನು. ಸೊ ಫಸ್ಟ್ ಏನು ಮಾಡ್ತಾರೆ, ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾರೆ. ಇರೆಸ್ಪೆಕ್ಟಿವ್ ಆದ ಕ್ಯಾಟಗರಿ ಮಾರ್ಕ್ಸ್ ಏನಿರುತ್ತೆ ಜನರಲ್ ಮೆರಿಟನ್ನು ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾರೆ. ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ ಹಾರಿಜಾಂಟಲ್ ರಿಸರ್ವೇಷನ್ ಕೊಡಬೇಕಾದ್ರೆ ಈ ಫಸ್ಟ್ ಕ್ಯಾಟಗರಿ ಏನಾದರೂ ಹಾರಿಜಾಂಟಲ್ ರಿಸರ್ವೇಷನ್ ಇದೆಯಾ ಅಂತ ನೋಡ್ತಾರೆ. ಫಾರ್ ಎಕ್ಸಾಂಪಲ್ 99 ಮಾರ್ಕ್ಸ್ ತೆಗೆದಿದ್ದಾನೆ, ಜನರಲ್ ಮೆರಿಟು ಇದೆ, ಜನರಲ್ ಮೆರಿಟ್ ರೂರಲ್ಲು ಇದೆ. ಜನರಲ್ ಮೆರಿಟ್ ರೂರಲಲ್ಲಿ ಎಲಿಜಿಬಿಲಿಟಿ ಇದ್ದರೆ ಅವ್ನಿಗೆ ರೂರಲ್ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ನಾವು ರೂರಲ್ ಒಳಗೆ 1, 2, 3 3 ಪೋಸ್ಟನ್ನು ಫಿಲ್ ಮಾಡಬೇಕು ಅಂತಂದರೆ ಈ 99 ಇರೋವಂಥದ್ದು ಒಬ್ಬ ಕ್ಯಾಂಡಿಡೇಟ್ ರೂರಲ್ ಫಿಲ್ ಮಾಡ್ತಾರೆ. ಇದೇ ಥರ ಜನರಲ್ ಮೆರಿಟ್ 8 ಇರೋವಂಥದ್ದು 1, 2, 3, 4, 5, 6, 7, 8 ಜನ ಇದ್ದಾರೆ. ಈ 8 ಜನದಲ್ಲಿ ಯಾವ ಥರ ಫಿಲ್ ಮಾಡ್ತಾರೆ ಅಂತಂದರೆ, ಈಗೇನು ಸೆಕೆಂಡ್ ನಂಬರ್ ನೋಡ್ತಾರೆ, 98.5 ಇದೆ. 98.5 ಇದ್ರಿಗೆ ಏನಾದ್ರು ಜನರಲ್ ಮೆರಿಟಲ್ಲಿ ಯಾವ್ದಾದ್ರು ಹಾರಿಜಾಂಟಲ್ ರಿಸರ್ವೇಷನ್ ಇದೆಯಾ ನೋಡ್ತಾರೆ. ಹಾರಿಜಾಂಟಲ್ ರಿಸರ್ವೇಷನ್ ಇಲ್ಲ ಅಂತಂದರೆ ಅವ್ರಿಗೆ 98 ಪಾಯಿಂಟ್ ಇರೋನಿಗೆ 1 ಸೀಟ್ನ GML ಕೊಡ್ತಾರೆ. ಸೊ ನಮ್ಮ ಕನ್ಫ್ಯೂಷನ್ ಏನಿರುತ್ತೆ, 99 ಇರೋನಿಗೆ ಫಸ್ಟು GML ಕೊಡಿ, ಅವನಿಗೆ GML ಕೊಟ್ಟರೆ ಈಗ ಹಾರಿಜಾಂಟಲ್ ರಿಸರ್ವೇಷನ್ ಆ ಥರ ಕನ್ಸಿಡರ್ ಮಾಡಲ್ಲ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಒಬ್ಬರು 98 ತೊಗೊಂಡಿರ್ತಾರೆ, ಇನ್ನೊಬ್ಬರು 95.95 ತೊಗೊಂಡಿರ್ತಾರೆ. ಅವರು ಒಂದು GM ಇರುತ್ತೆ, ಇನ್ನೊಂದು SC ST ಇರುತ್ತೆ. ಓಕೆನಾ. ನಾವು ವರ್ಟಿಕಲ್ ರಿಸರ್ವೇಷನ್ಗೆ ಅಲ್ಲಿ ಕಮ್ಮಿ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇನ್ನೊಬ್ಬರು 99 ಇರುತ್ತೆ, ಅವರು ST ಅಂತ ಇಟ್ಕೊಳ್ಳಿ. ಸೊ ವರ್ಟಿಕಲ್ ರಿಸರ್ವೇಷನ್ ಏನು ಹೇಳುತ್ತೆ ಅಂತಂದರೆ, ಒಂದು ಪೋಸ್ಟಿಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಈ ST ಕ್ಯಾಂಡಿಡೇಟು ಅವರೇನಾದರೂ ಟಾಪ್ ರ್ಯಾಂಕಲ್ಲಿದ್ದರೆ, ಜನರಲ್ ಮೆರಿಟ್ ಪೋಸ್ಟ್ ಇದ್ದರೆ ಅವರೇ ಟಾಪ್ ರ್ಯಾಂಕ್ ಇದ್ದರೆ ಅವ್ರನ್ನ GML ಕನ್ಸಿಡರ್ ಮಾಡ್ತಾರೆ. ಸೊ ಅದು ವರ್ಟಿಕಲ್ ರಿಸರ್ವೇಷನು. ವರ್ಟಿಕಲ್ ರಿಸರ್ವೇಷನಲ್ಲಿ ನಿಮಗೆ ಜನರಲ್ ಮೆರಿಟಿಗೆ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಆಲ್ವೇಸ್ ಕಂಪೀಟ್ ಫಾರ್ ಅ ಜನರಲ್ ಮೆರಿಟ್. ಬಟ್ ಹಾರಿಜಾಂಟಲ್ ರಿಸರ್ವೇಷನ್ ಬಂತು ಅಂದಾಗ ಫಸ್ಟ್ ಆಪ್ಷನ್ನು ಹಾರಿಜಾಂಟಲ್ ರಿಸರ್ವೇಷನ್ ಇದ್ದರೆ ಅವ್ರಿಗೆ ಫಿಲ್ ಮಾಡ್ತಾರೆ. ಹಾರಿಜಾಂಟಲ್ ರಿಸರ್ವೇಷನ್ನ ಫಿಲ್ ಮಾಡಿ ನಂತರ ವರ್ಟಿಕಲ್ ರಿಸರ್ವೇಷನ್ಗಳನ್ನ ಫಿಲ್ ಮಾಡ್ತಾರೆ. ಈಗ ಉದಾಹರಣೆಗೆ ಇದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡೋದಾದರೆ, ಇದನ್ನ ಎರೇಸ್ ಮಾಡ್ತೀನಿ, ಇದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡೋದಾದರೆ ಸೆಕೆಂಡ್ ಕ್ಯಾಂಡಿಡೇಟ್ಗೆ ಇಲ್ಲಿ GML 98.5 ಇರೋಂಥ ಒಬ್ರಿಗೆ GML ಸೀಟ್ ಕೊಟ್ಟರು. ನೆಕ್ಸ್ಟ್ ನೋಡಿ ಮತ್ತೆ 98 ಇರೋರು. ಸೊ 98 ಇರೋರಿಗೆ ಏನಂತ ಚೆಕ್ ಮಾಡ್ತಾರೆ. 98 ಇರೋರಿಗೆ ಜನರಲ್ ಮೆರಿಟ್ ರೂರಲ್ಲಿದೆ, ರೂರಲ್ ಇನ್ನೂ 2 ಪೋಸ್ಟ್ ಖಾಲಿ ಇದೆ. ಸೊ ಏನಾಗುತ್ತೆ, 98.5 ಇರೋರು
98.5 98 ರೂರಲ್ ಮೆರಿಟಲ್ಲಿ ಕೊಡ್ತಾರೆ. ಮತ್ತು ನೆಕ್ಸ್ಟ್ ಕನ್ಸಿಡರ್ ಮಾಡ್ತಾರೆ, ಅವರು ರೂರಲ್ಲಿದೆ. ನೆಕ್ಸ್ಟ್ ಇರೋರ್ಗೂ ಕೂಡ ರೂರಲ್ಲಿದೆ 97.5, ಇವ್ರಿಗೂ ಕೂಡ 97.5 ರೂರಲ್ಲಿರೋರು ಕೊಡ್ತಾರೆ. ಸೊ ರೂರಲ್ಲಿರೋರಿಗೆ ಸೀಟ್ ಫಿಲ್ ಆಯಿತು. ನೆಕ್ಸ್ಟ್ ನೋಡ್ತಾರೆ 97 ಓನ್ಲಿ ಜನರಲ್ ಮೆರಿಟ್ ಇದೆ, 97 ಕೊಡ್ತಾರೆ. ನೆಕ್ಸ್ಟ್ 96.5 ಏನಕ್ಕೆ ಅಂತಂದರೆ ಇವಾಗ ರೂರಲಲ್ಲಿ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಅವರು ಮತ್ತೆ ಜಿ ಎಮ್ ಎಲ್ ಮಾತ್ರ ಕೊಟ್ಕೊಂಡು ಹೋಗಬೇಕು. 96.5 ಜಿ ಎಮ್ ಎಲ್ ಇರೋರು ಬರುತ್ತೆ, 96.5 ಜಿ ಎಮ್ ಎಲ್ ಇರೋರು ಬರುತ್ತೆ. ಸೊ ಏನಕ್ಕೆ ಕೇಳ್ತಾರೆ ರೂರಲ್ಲಿರೋರು ಕಟ್ ಆಫ್ ಏನಕ್ಕೆ ಜಾಸ್ತಿ ಬರುತ್ತೆ? ರೂರಲಲ್ಲಿರೋರು ಕಟ್ ಆಫ್ ಏನಕ್ಕೆ ಜಾಸ್ತಿ ಬರ್ತಾಯಿದೆ ಅಂತಂದರೆ ರೂರಲಲ್ಲಿರೋರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಅರ್ಬನಲ್ಲಿ ಅಥವಾ ರೂರಲ್ ಅನ್ನೋ ಡಿಫ್ರೆನ್ಸ್ ಇಂದನೇ ಕೂಡ ಮಾರ್ಕ್ಸ್ಗಳು ಬರ್ತಾಯಿದೆ, ಗ್ಯಾಪು ತುಂಬ ಕಡಿಮೆ ಇದೆ. ಜೊತೆಗೆ ಹಾರಿಜಾಂಟಲ್ ರಿಸರ್ವೇಷನಲ್ಲಿ ಫಸ್ಟ್ ಪ್ರಿಫರೆನ್ಸು ನಾವು ಹಾರಿಜಾಂಟಲ್ ರಿಸರ್ವೇಷನ್ ಅಂದರೆ ರೂರಲ್ ಕೊಡೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ನ. ಸೊ ಆಬ್ವಿಯಸ್ಲಿ ರೂರಲಲ್ಲಿ ಬರೋ ಅಥವಾ ರೂರಲಲ್ಲಿರೋ ಕಟ್ ಆಫು ಜಾಸ್ತಿ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಒಂದೆರಡು ಕನ್ಫ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್ ವರ್ಟಿಕಲ್ ರಿಸರ್ವೇಷನ್ ಹೇಗೆ ಮಾಡ್ತಾರೆ ಅಂತ, ವರ್ಟಿಕಲ್ ರಿಸರ್ವೇಷನ್ನು ಪ್ಲಸ್ ಹಾರಿಜಾಂಟಲ್ ರಿಸರ್ವೇಷನ್ನು ಎರಡು ಕಂಬೈಂಡ್ ಇದ್ದಾಗ, ಉದಾಹರಣೆಗೆ ಎಸ್ ಸಿ ಇರುತ್ತೆ ಮತ್ತು ಎಸ್ ಸಿ ವುಮೆನ್ ಇರುತ್ತೆ, ಅದೇ ಥರ ಜಿ ಎಮ್ ಎಲ್ ವುಮೆನ್ ಕೂಡ ಇರುತ್ತೆ. ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ, ಆ ಕೇಸನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಬ್ರೀಫ್ ಐಡಿಯಾ ಕೊಡೋಣ ಅಂತ ಅಂದ್ಕೊಂಡೆ, ಅದ್ರ ಬಗ್ಗೆ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.